ಅಷ್ಟು ಸುಲಭ ಅಲ್ಲ. ಇವತ್ತು ಹೋಟೆಲ್ಗಳು ಬಂದಾದ್ರೆ, ಪಿಜಿಗಳು ಬಂದಾದ್ರೆ, ಕ್ಯಾಂಟೀನ್ಗಳು ಬಂದಾದ್ರೆ ಎಲ್ಲಿ ಹೋಗ್ಬೇಕು ಕೇಳ್ತಾ ಇದ್ರಿ. ಹೋಟೆಲ್ಗಳು ಏನಿದೆ ನಾನು ಬೆಂಗಳೂರಿನ ಮಾಡೋನು ಜನ ಪಿಜಿ ಬರ್ತಾ ಇದ್ದಾರೆ. ಇದು ಬಹಳ ಗಂಭೀರವಾದ ವಿಚಾರ. ಇದು ಗಂಟೆಗಟ್ಟಲೆ ಚರ್ಚೆ ಆಗಬೇಕಾಗುತ್ತದೆ. ಕೇಂದ್ರ ವೈಜ್ಞಾನಿಕಗಳ ಬಗ್ಗೆ ಹೇಳಬೇಕಾಗುತ್ತದೆ. ಕೇಂದ್ರ ವಿದೇಶಾಂಗ ನೀತಿಗೆ ಒಳಗೆ ಗವರ್ಮೆಂಟ್ ಆಫ್ ಇಂಡಿಯಾ ಕಂಪ್ಲೀಟ್ಲಿ ಫೇಲ್. ಟುಡೇ ದ ಬ್ಲೇಮ್ ಹ್ಯಾಸ್ ಬಿನ್ ಡನ್ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಅಂತ ಹೇಳ್ತಾ ಇದೀನಿ. ಯಾವ ಕಾರಣಕ್ಕೋಸ್ಕರ ಸುಮ್ಮನೆ ಆಗ್ಬೇಕು ಸ್ವಾಮಿ? ನಾಗರಿಕರನ್ನು ಟ್ಯಾಕ್ಸ್ ಕಟ್ಟಬೇಕಂತಾರು ಸರ್. ಕೇಂದ್ರ ಸರ್ಕಾರಕ್ಕೆ 40% ಎಕ್ಸ್ಪೋರ್ಟ್ ಮಾಡ್ತೀವಿ ನಾವು, ಐಟಿ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಲ್ಲಿ ಕ್ಯಾಂಟೀನ್ ಗ್ಯಾಸ್ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಮಾನ್ಯ ಉಪಮಂತ್ರಿಗಳೇ, ನೀವು ಬೆಂಗಳೂರಿನಲ್ಲಿ ಸಚಿವರಿದ್ದೀರಿ, ನಾವು ಸಾಯ್ಬೇಕಾ? ನೀವು ಕೇಂದ್ರ ಸರ್ಕಾರ ವೈಫಲ್ಯತನ ಬಿಜೆಪಿ ಗ್ಯಾಸ್ ಪ್ರೊಡಕ್ಷನ್ ಕೇಂದ್ರ ಸರ್ಕಾರ ವಿಫಲವಾಗಿದೆ. ಸಬ್ಸಿಡಿ ಕೊಡೋದ್ರಲ್ಲಿ ವಿಫಲ ಆಗಿದೆ. ದೇಶವನ್ನು ಲೂಟಿ ಹೊಡೆದಿದೆ ಬಿಜೆಪಿ ಸರ್ಕಾರ. ಈಗ ಒಂದ್ ನಿಮಿಷ ರೀ ಸಭಾಧ್ಯಕ್ಷರೇ, ದಯಮಾಡಿ ನಮ್ಮ ಸಚಿವರು ಸಮರ್ಪಕ ಉತ್ತರ ಕೊಟ್ಟ ನಂತರ ಅದು ಉತ್ತರನ ಇಡೀ ರಾಜ್ಯ ಸದನ ಎಲ್ಲ ಒಪ್ಪಿದ ನಂತರ ಏನಾಗಿದೆ ಅಂದ್ರೆ ನಮಗೆ ಹೇಳ್ತಾರಲ್ಲ ಕೇಂದ್ರ ಸರ್ಕಾರ ಈ ಸದನ ಅಂತ ಮಾತು ಹೇಳ್ತಾ ಇದ್ದೀನಿ. ಅಲ್ಲ ಸಭಾನಾಯಕರೇ, ಒಂದ್ ನಿಮಿಷ ರೀ ಸಭಾನಾಯಕರೇ, ಇಷ್ಟೊತ್ತನಕ ನಾವು ಮೀಟಿಂಗ್ ಮಾಡಿ ಅವರು ಇದ್ರಲ್ಲಿ ಬೆಳತನಕ ರಾಮಾಯಣಕ್ಕೆ ಬೆಳಗುಂದ ರಾಮಕ್ಕೆ ಸೀತಾ ಅನ್ಬೇಕತ್ತ. ಏ ಕೊಡಪ್ಪ ತಿಳುವಳಿಕೆ ಸಭಾಧ್ಯಕ್ಷ ನಿಮ್ಗೆ ನಾನು ಕೊಡ್ತೇನೆ. ಏನು ಹೇಳೋದು ಕೇಳೋದಿಲ್ಲ ಏನ್ ಅಲ್ರಿ ಸಭಾನಾಯಕರ, ಇದೇನು ಸಭೆ ನಡೆಸೋ ಪದ್ಧತಿನ ಅಲ್ಲ. ಒಂದ್ಸಲ ಬೆಲ್ ಮಾಡಿ ಮರ್ಯಾದೆ ಇರಬೇಕು. ಅನ್ಯತಾ ಭಾವಿಸ್ಬೇಡಿ. ನಾವು ನಿಮ್ಗೆ ಗೌರವ ಕೊಡ್ತೇವೆ. ಅದ್ರ ನಾಗರಿಕ ಸಮಸ್ಯೆಗಳ ಬಗ್ಗೆ ನಾವು ಕೇಳಬೇಕಾದ್ರೆ ನಮ್ಮ ಹಕ್ಕು ಅಂತಕ್ಕಂಥ ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಮಾನ್ಯ ಅಲ್ಲ, ಅವ್ರ ಇಬ್ಬರು ಕೇಳ್ಬಿಡ್ತಾರೆ.